प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं तृतीयभाषा संस्कृतम् अष्टमकक्षायाः तृतीयभाषा संस्कृतं तत्र सप्तमं पाठं गतिस्त्वं भवानी इति पद्यभागं बोधयामि। सप्तमः पाठः ಏಳನೇ ಪಾಠ ಗತಿಸ್ತ್ವಂ ಭವಾನಿ ಗತಿಃ ತ್ವಂ ಭವಾನಿ ಅಂತ. ಹಾಗಂದ್ರೇನು? ತ್ವಂ ಗತಿಃ ಅಂತ ಅರ್ಥ. ಅಂದರೆ ಭವಾನಿಗೆ ಹೇಳೋದು, ಭವಾನಿ ದೇವಿಗೆ ಶ್ರೀ ಶಂಕರಾಚಾರ್ಯರು, ಇದು ಆದಿಗುರು ಶಂಕರಾಚಾರ್ಯರು ಬರೆದಂತಹ ಸ್ತೋತ್ರ. 8 ಶ್ಲೋಕ ಇದೆ ಒಟ್ಟು. ಆ ಭವಾನಿ ದೇವಿಗೆ ತ್ವಂ ಗತಿಃ, ನೀನೇ ಗತಿ, ನೀನೇ ದಾರಿದೀಪ, ನೀನೇ ಸರ್ವಸ್ವ ಅನ್ನೋದನ್ನು ತುಂಬ ಚೆನ್ನಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಶ್ರೀ ಶಂಕರ ಭಗವತ್ಪಾದರು ವರ್ಣನೆ ಮಾಡಿದ್ದಾರೆ. ಇಲ್ಲಿ ವಿಸರ್ಗ ಸಂಧಿ ಇದೆ, ಗತಿಃ ಪ್ಲಸ್ ತ್ವಂ ಅಂತ ಗತಿಸ್ತ್ವಂ ಅಂತ ಆಗುತ್ತೆ. ಸಂಸ್ಕೃತ ಭಾಷಾಯಾಂ ಗಾನಯೋಗ್ಯಾನಿ ಸ್ತೋತ್ರಾಣಿ ಬಹೂನಿ ಸಂತಿ. ಸಂಸ್ಕೃತ ಭಾಷೆಯಲ್ಲಿ ಹಾಡಲು ಯೋಗ್ಯವಾದಂತಹ ಸ್ತೋತ್ರಗಳು ತುಂಬ ಇವೆ. ಅಂದರೆ ಹಾಡೋದಕ್ಕೆ ಅನುಕೂಲವಾಗುವಂತಹ ಸ್ತೋತ್ರಗಳು ಸಂಸ್ಕೃತ ಭಾಷೆಯಲ್ಲಿ ಬಹಳ ಇವೆ ಅಂತ ಅರ್ಥ. ಅಸ್ತಿ ಇದರ ಬಹುವಚನ ರೂಪ ಸಂತಿ ಅಂತ. ಸಂತಿ ಅಂದರೆ ಇವೆ ಅಂತ ಅರ್ಥ. ಸ್ತೋತ್ರಂ ಬಹುವಚನ ರೂಪ ಸ್ತೋತ್ರಾಣಿ ಅಂತ ಅರ್ಥ. ಸಂಸ್ಕೃತ ಭಾಷಾಯಾಮ್ ಇಲ್ಲಿ ಸಪ್ತಮಿ ಭಕ್ತಿ ಏಕವಚನ ಇದೆ, ಸ್ತ್ರೀಲಿಂಗ. ಸರಳ ಭಾಷಾ ಶೈಲಿ ಚ ಏತೇಷ್ಟ್ಯಂ, ಇದರ ವಿಶೇಷ ಸರಳ ಭಾಷಾ ಅಂದರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿದೆ. ಶೈಲಿ ಚ ಸ್ಟೈಲು ಸಹ ಸಿಂಪಲ್ ಆಗಿದೆ, ಸಿಂಪಲ್ ಸ್ಟೈಲ್ ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜ್. ಏತೇಷಾಂ ವೈಶಿಷ್ಟ್ಯಂ, ಇದರ ವಿಶೇಷತೆ ಸ್ಪೆಷಾಲಿಟಿ ಏನು ಅಂದರೆ ಸರಳ ಭಾಷೆ ಮತ್ತು ಸರಳವಾದ ಶೈಲಿ. ಏತಾದೃಶಾನಾಂ ಸ್ತೋತ್ರಾಣಾಂ ಗಾಯನೇನ ಚಿತ್ತಶುದ್ಧಿಃ ಭಗವದ್ಭಕ್ತಿಃ ಕರ್ಣಾನಂದಃ ಮನೋಲ್ಲಾಸಃ ಚ ಲಭ್ಯತೆ. ಇಂತಹ ಸ್ತೋತ್ರಗಳನ್ನು ಹಾಡುವುದರಿಂದ ಚಿತ್ತಶುದ್ಧಿ ಅಂದರೆ ಮನಃಶುದ್ಧಿ ಆಗುತ್ತೆ. ಭಗವದ್ಭಕ್ತಿ ದೇವರಲ್ಲಿ ಭಕ್ತಿ ಶ್ರದ್ಧೆ ಉಂಟಾಗುತ್ತೆ. ಕರ್ಣಾನಂದವಾಗುತ್ತೆ, ಕೇಳಿಸ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಮನೋಲ್ಲಾಸ ಚ ಲಭ್ಯತೆ, ಮನೋಲ್ಲಾಸ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದ್ದರಿಂದ ನಾವು ಸ್ತೋತ್ರಗಳನ್ನು ಪ್ರತಿನಿತ್ಯ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಮನಃಶುದ್ಧಿಗೋಸ್ಕರ, ದೈವಭಕ್ತಿಗೋಸ್ಕರ ಮತ್ತು ಕರುಣಾನಂದ ಮತ್ತು ಮನಸ್ಸಿಗೆ ಉಲ್ಲಾಸ, ಸಂತೋಷ, ನೆಮ್ಮದಿ ಅನ್ನೋದು ಇರುತ್ತೆ. ತೇಷು ಸ್ತೋತ್ರೇಷು ಪ್ರಸಿದ್ಧಂ ಏಕಂ ಸ್ತೋತ್ರಾಷ್ಟಕಂ ಅತ್ರ ಪ್ರದತ್ತ. ಅಂತಹ ಸ್ತೋತ್ರಗಳಲ್ಲಿ ಪ್ರಸಿದ್ಧವಾದಂತಹ ಸ್ತೋತ್ರ ಅಷ್ಟಕಂ, ಒಂದು ಸ್ತೋತ್ರ ಅಷ್ಟಕ. ಸ್ತೋತ್ರ ಅಷ್ಟಕ ಅಂದರೆ 8 ಶ್ಲೋಕಗಳ ಸಮೂಹ. ಅದನ್ನು ಇಲ್ಲಿ ಪ್ರದತ್ತಂ ಕೊಡಲಾಗಿದೆ. ಇದು ಜಗದ್ಗುರು ಶಂಕರಾಚಾರ್ಯರು ರಚಿಸಿದಂತಹ ಪ್ರಸಿದ್ಧ ಶ್ಲೋಕ. ಮೊದಲನೇ ಶ್ಲೋಕ. ನ ತಾತೋ ನ ಮಾತಾ ನ ಬಂಧುರ್ನ ದಾತಾ ನ ಪುತ್ರೋ ನ ಪುತ್ರೀ ನ ಭೃತ್ಯೋ ನ ಭರ್ತಾ ನ ಜಾಯಾ ನ ವಿದ್ಯಾ ನ ವೃತ್ತಿರ್ಮಮೈವ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ತಾತೋ ನ ಮಾತಾ ನ ಬಂಧುಃ ನ ದಾತಾ ನ ಪುತ್ರೋ ನ ಪುತ್ರೀ ನ ಭೃತ್ಯೋ ನ ಭರ್ತಾ ನ ಜಾಯಾ ನ ವಿದ್ಯಾ ನ ವೃತ್ತಿಃ ಮಮ ಏವ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇದು ಎಲ್ಲ ಶ್ಲೋಕದಲ್ಲೂ ಆ 4ನೇ ಲೈನು ರಿಪೀಟ್ ಆಗುತ್ತೆ. ನ ತಾತೋ ನ ಮಾತಾ ನ ಬಂಧುರ್ನ ದಾತಾ ನ ಪುತ್ರೋ ನ ಪುತ್ರೀ ನ ಭೃತ್ಯೋ ನ ಭರ್ತಾ ನ ಜಾಯಾ ನ ವಿದ್ಯಾ ನ ವೃತ್ತಿರ್ಮಮೈವ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇನ್ನೊಮ್ಮೆ ಹೇಳ್ತೀನಿ.
न तातो न माता न बन्धुर्न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव ಗತಿಸ್ತ್ವಂ ತ್ವಮೇಕಾ ಭವಾನಿ. ಇವಾಗ ಎರಡನೇ ಶ್ಲೋಕ. ನಾನು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2ದಲ್ಲಿ ಇದರ ಅರ್ಥವನ್ನು ಹೇಳ್ತೀನಿ. ಇವತ್ತು ಓದೋದು ಹೇಗೆ ಅನ್ನೋದನ್ನು ನಿಮಗೆ ಕಲಿಸ್ಕೊಡ್ತೀನಿ. ಭವಾಬ್ಧಾವಪಾರೇ ಮಹಾದುಃಖಭೀರುಃ ಪ್ರಪಾತಪ್ರಕಾಮೀ ಪ್ರಲೋಭೀ ಪ್ರಮತ್ತಃ ಕುಸಂಸಾರಪಾಶಪ್ರಬದ್ಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಭವಾಬ್ಧಾವಪಾರೇ ಮಹಾದುಃಖಭೀರುಃ ಪ್ರಪಾತಃ ಪ್ರಕಾಮೀ ಪ್ರಲೋಭೀ ಪ್ರಮತ್ತಃ ಕುಸಂಸಾರ ಪಾಶ ಪ್ರಬದ್ಧಃ ಸದಾ ಅಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಭವಾಬ್ಧಾವಪಾರೇ ಮಹಾದುಃಖಭೀರುಃ ಪ್ರಪಾತಪ್ರಕಾಮೀ ಪ್ರಲೋಭೀ ಪ್ರಮತ್ತಃ ಕುಸಂಸಾರಪಾಶಪ್ರಬದ್ಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಭವಾಬ್ಧಾವಪಾರೇ ಮಹಾದುಃಖಭೀರುಃ ಪ್ರಪಾತಪ್ರಕಾಮೀ ಪ್ರಲೋಭೀ ಪ್ರಮತ್ತಃ ಕುಸಂಸಾರಪಾಶಪ್ರಬದ್ಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇವಾಗ ಮೂರನೇ ಶ್ಲೋಕ. ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ತ್ವಮೇಕಾ ಭವಾನಿ. ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ತ್ವಮೇಕಾ ಭವಾನಿ. ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇನ್ನೊಮ್ಮೆ. ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇವಾಗ ನಾಲ್ಕನೇದು. ಕುಕರ್ಮಿ ಕುಸಂಗಿ ಕುಬುದ್ಧಿ ಕುದಾಸಃ ಕುಲಾಚಾರಹೀನಃ ಕದಾಚಾರಲೀನಃ ಕುದೃಷ್ಟಿಃ ಕುವಾಕ್ಯಪ್ರಬಂಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಕುಕರ್ಮಿ ಕುಸಂಗಿ ಕುಬುದ್ಧಿಃ ಕುದಾಸಃ ಕುಲಾಚಾರಹೀನಃ ಕದಾಚಾರಲೀನಃ ಕುದೃಷ್ಟಿಃ ಕುವಾಕ್ಯಪ್ರಬಂಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಕುಕರ್ಮಿ ಕುಸಂಗಿ ಕುಬುದ್ಧಿಃ ಕುದಾಸಃ ಕುಲಾಚಾರಹೀನಃ ಕದಾಚಾರಲೀನಃ ಕುದೃಷ್ಟಿಃ ಕುವಾಕ್ಯಪ್ರಬಂಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇನ್ನೊಮ್ಮೆ. ಕುಕರ್ಮಿ ಕುಸಂಗಿ ಕುಬುದ್ಧಿಃ ಕುದಾಸಃ ಕುಲಾಚಾರಹೀನಃ ಕದಾಚಾರಲೀನಃ ಕುದೃಷ್ಟಿಃ ಕುವಾಕ್ಯಪ್ರಬಂಧಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಐದನೇ ಶ್ಲೋಕ. ನ ಜಾನಾಮಿ ದಾನಂ ನ ಚ ಧ್ಯಾನಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರಮಂತ್ರಂ
ನ ಜಾನಾಮಿ ಪೂಜಾಂ ನ ಸನ್ಯಾಸಯೋಗಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ದಾನಂ ನ ಚ ಧ್ಯಾನಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರಮಂತ್ರಂ ನ ಜಾನಾಮಿ ಪೂಜಾಂ ನ ಸನ್ಯಾಸಯೋಗಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ದಾನಂ ನ ಚ ಧ್ಯಾನಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರಮಂತ್ರಂ ನ ಜಾನಾಮಿ ಪೂಜಾಂ ನ ಸನ್ಯಾಸಯೋಗಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ದಾನಂ ನ ಚ ಧ್ಯಾನಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರಮಂತ್ರಂ ನ ಜಾನಾಮಿ ಪೂಜಾಂ ನ ಸನ್ಯಾಸಯೋಗಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇನ್ನೊಮ್ಮೆ ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ. ಈಗ 7ನೇ ಶ್ಲೋಕ. ವಿವಾದೇ ವಿಷಾದೇ ಪ್ರಮಾದೇ ಪ್ರವಾಸೇ ಜಲೇ ಚಾನಲೆ ಪರ್ವತೆ ಶತ್ರುಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ತ್ವಮೇಕಾ ಭವಾನಿ. ವಿವಾದೇ ವಿಷಾದೇ ಪ್ರಮಾದೇ ಪ್ರವಾಸೇ ಜಲೇ ಚಾನಲೆ ಪರ್ವತೆ ಶತ್ರುಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ತ್ವಮೇಕಾ ಭವಾನಿ. ವಿವಾದೇ ವಿಷಾದೇ ಪ್ರಮಾದೇ ಪ್ರವಾಸೇ ಜಲೇ ಚಾನಲೆ ಪರ್ವತೆ ಶತ್ರುಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ತ್ವಮೇಕಾ ಭವಾನಿ. ವಿವಾದೇ ವಿಷಾದೇ ಪ್ರಮಾದೇ ಪ್ರವಾಸೇ ಜಲೇ ಚಾನಲೆ ಪರ್ವತೆ ಶತ್ರುಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ತ್ವಮೇಕಾ ಭವಾನಿ. ಇವಾಗ 8ನೇ ಸ್ತೋತ್ರ. ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಖಿನ್ನ ದೀನಃ ಸದಾ ಜಾಡ್ಯವಕ್ತ್ರಃ ವಿಪತ್ತೌ ಪ್ರವಿಷ್ಟಃ ಪ್ರಣಷ್ಟಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಖಿನ್ನ ದೀನಃ ಸದಾ ಜಾಡ್ಯವಕ್ತ್ರಃ ವಿಪತ್ತೌ ಪ್ರವಿಷ್ಟಃ ಪ್ರಣಷ್ಟಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಖಿನ್ನ ದೀನಃ ಸದಾ ಜಾಡ್ಯವಕ್ತ್ರಃ ವಿಪತ್ತೌ ಪ್ರವಿಷ್ಟಃ ಪ್ರಣಷ್ಟಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಖಿನ್ನ ದೀನಃ ಸದಾ ಜಾಡ್ಯವಕ್ತ್ರಃ ವಿಪತ್ತೌ ಪ್ರವಿಷ್ಟಃ ಪ್ರಣಷ್ಟಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಗತಿಸ್ತ್ವಂ ತ್ವಮೇಕಾ ಭವಾನಿ. ಗತಿಸ್ತ್ವಂ ತ್ವಮೇಕಾ ಭವಾನಿ. ಇಲ್ಲಿಗೆ
ಈ ಸ್ತೋತ್ರವನ್ನು ಹೇಗೆ ಓದೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಭಾಗದಲ್ಲಿ ಇದರ ಅರ್ಥವನ್ನು ಮತ್ತು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ತೇನೆ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಅದ್ಯತನ ಪಾಠ ಸಮಾಪ್ತಃ. ಎಲ್ಲರೂ ಸಹ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನೋಡಿ ಕಲೀರಿ. ಯಾಕೆಂದರೆ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಇದೆ. ನೀವೆಲ್ಲ ಎ ಸ್ಟ್ಯಾಂಡರ್ಡ್ ಆದ್ದರಿಂದ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸ್ಬೋದು. ಅದಕ್ಕೋಸ್ಕರ ನಾನು 2-3 ಸಲ ಒಂದು ಸ್ತೋತ್ರವನ್ನು 2-3 ಸಲ ಹೇಳಿದ್ದೀನಿ. ಅದನ್ನು ನೀವು 3-4 ಸಲ ಕೇಳಿಸ್ಕೊಂಡು 3-4 ಸಲ ಓದಿದಾಗ ಅದು ನಿಮಗೆ ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಎಲ್ಲರೂ ಇದನ್ನು ಹೇಳೋದ್ರಿಂದ ಪುಣ್ಯ ಸಂಪಾದನೆಯೂ ಆಗುತ್ತೆ, ಮನಃಶುದ್ಧಿ ಆಗುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ. ಪ್ರತಿನಿತ್ಯ ಇದನ್ನು ಹೇಳಿದ್ರೆ ನಿಮಗೆ ಕಂಠಪಾಠವೂ ಕೂಡ ಆಗುತ್ತೆ. ಪರೀಕ್ಷೆಗೋಸ್ಕರ ಓದೋದಲ್ಲದೆ ಜ್ಞಾನ ವೃದ್ಧಿಗೋಸ್ಕರ ಇದನ್ನು ಓದಿ ಪ್ರತಿನಿತ್ಯ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡಿ. ಮುಂದಿನ ಭಾಗದಲ್ಲಿ ಇದರ ಅರ್ಥವನ್ನು ಮತ್ತು ಪಾಠದ ಕೊನೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಇದು ಭಾಗ 2ರಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.